ನಮಸ್ಕಾರ ಸ್ನೇಹಿತರೆ, ನಮ್ಮ ಕಥಾ ಟಿವಿಗೆ ನಿಮಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಕತೆ ಒಂದು ನೀತಿ ಕಥೆಯಾಗಿದೆ. ಕಥೆಯ ಹೆಸರು ಮಂಗ ಮತ್ತು ಮೊಸಳೆ ಅಂತ. ಸ್ನೇಹಿತರೆ, ಒಂದು ನದಿಯ ದಡದಲ್ಲಿ ಒಂದು ಮೊಸಳೆ ಮತ್ತು ಅದರ ಹೆಂಡತಿ ವಾಸವಾಗಿರುತ್ತವೆ. ಆ ನದಿಯಲ್ಲಿ ಮೀನುಗಳು ಕಡಿಮೆಯಾಗಿದ್ದರಿಂದ ಮೊಸಳೆಗಳು ಹಸಿದುಕೊಂಡು ನದಿಯಲ್ಲಿ ಅತ್ತಿಂದಿತ್ತ ಈಜಾಡುತ್ತಾ ಯಾರಿಗಾದರೂ ತಮಗೆ ಆಹಾರ ಕೊಡುವರೆ ಎಂದು ದಿನವೂ ಕಾಯ್ತಾ ಇರ್ತವೆ. ಹೀಗಾಗಿ ಒಂದು ದಿನ ಗಂಡು ಮೊಸಳೆ ಕಣ್ಣಿಗೆ ಒಂದು ಮರ ಮೇಲಿರುವ ಮಂಗವೊಂದು ಕಣ್ಣಿಗೆ ಬೀಳುತ್ತೆ. ಆ ಮಂಗ ಏನನ್ನೋ ಚಪ್ಪರಿಸಿಕೊಂಡು ತಿನ್ನುತ್ತಿರುತ್ತೆ. ಆಗ ಮೊಸಳೆ ದಡಕ್ಕೆ ಬಂದು ಮಂಗನ್ನ ನೀನು ಏನನ್ನು ತಿನ್ನುತ್ತಿರುವೆ ಎಂದು ಕೇಳುತ್ತೆ. ಆಗ ಮಂಗ, ಮೊಸಳೆ, ಇದು ಮಾವಿನ ಹಣ್ಣು, ಇದು ತುಂಬ ಸಿಹಿಯಾಗಿರುತ್ತದೆ ಎಂದು ಹೇಳುತ್ತೆ. ಆಗ ಮೊಸಳೆ ಮಂಗನ, ನನ್ನ ನದಿಯಲ್ಲಿ ಮೀನುಗಳು ಕಡಿಮೆ ಇರುವ ಮೀನುಗಳು ತುಂಬ ಚಾಲಾಕಿ, ಅವು ನಮ್ಮ ಕೈಗೆ ಸಿಗದೆ ದೂರ ಈಜಿ ಹೋಗುತ್ತವೆ. ಹೀಗಾಗಿ ನಾನು ನನ್ನ ಹೆಂಡತಿ ಎಷ್ಟೋ ದಿನದಿಂದ ಉಪವಾಸದಿಂದ ಹಸಿದುಕೊಂಡು ಇದ್ದೇವೆ. ಆಕೆ ನಾನು ಏನಾದರೂ ತರುತ್ತೇನೆ ಎಂದು ನನ್ನ ದಾರಿಯನ್ನೇ ಕಾಯುತ್ತಿರುತ್ತಾಳೆ. ನನಗೆ ಸ್ವಲ್ಪ ಹಣ್ಣುಗಳನ್ನು ಕಿತ್ತು ಕೊಡುವೆಯಾ ಎಂದು ಕೇಳಿತು. ಅಯ್ಯೋ, ಅದಕ್ಕೇನಂತೆ, ಧಾರಾಳವಾಗಿ ಕಿತ್ತು ಕೊಡುತ್ತೇನೆ. ಆದರೆ ನೀವು ಮಾಂಸಾಹಾರಿಗಳು, ಹಣ್ಣುಗಳನ್ನು ನೀವು ತಿನ್ನಬಲ್ಲಿರಾ ಎಂದು ಮಂಗ ಕೇಳುತ್ತೆ. ಹಸಿವಿನಿಂದ ಕಣ್ಣೇ ಕಾಣುತ್ತಿಲ್ಲ. ಈಗ ನಾವು ಎಲ್ಲಿ ಸಿಕ್ಕರೂ ತಿಂದು ಬಿಡುವ ಪರಿಸ್ಥಿತಿಯಲ್ಲಿದ್ದೇವೆ ಎಂದಿತು. ಮೊಸಳೆ ಮಂಗನಿಗೆ ಅಯ್ಯೋ ಎನಿಸಿ ಹಣ್ಣುಗಳನ್ನು ಕಿತ್ತು ಕೊಟ್ಟಿತು. ಹಣ್ಣು ತಿಂದ ಮೊಸಳೆ, ಓ ಎಷ್ಟು ಸಿಹಿಯಾಗಿದೆ ಎಂದು ಹೊಟ್ಟೆ ತುಂಬ ತಿಂದು ತನ್ನ ಹೆಂಡತಿಗೂ ಹಣ್ಣುಗಳನ್ನು ತೆಗೆದುಕೊಂಡು ಹೋಯಿತು. ಹೀಗೆ ಮೊಸಳೆ ದಿನ ಬಂದು ಹಣ್ಣು ತಿನ್ನುವುದು, ಹೆಂಡತಿಗೆ ಕೊಂಡೊಯ್ಯುವುದನ್ನು ನಡೆಯಿತು. ಮಂಗ ಮತ್ತು ಮೊಸಳೆ ಒಳ್ಳೆಯ ಸ್ನೇಹಿತರಾದರು. ಮಂಗ ಮೊಸಳೆಯ ಬೆನ್ನೇರಿ ಕುರಿತು ನದಿಯಲ್ಲಿ ಸವಾರಿ ಮಾಡುತ್ತಾ ಆಟವಾಡುತ್ತಾ ಇರುತ್ತಿತ್ತು. ತುಂಬ ದಿನಗಳ ಬಳಿಕ ಮೊಸಳೆಯು ಹೆಂಡತಿ ತನ್ನ ಗಂಡನ ಬಳಿ, ರೀ, ಮಂಗ ಕೊಡುವ ಆ ಹಣ್ಣುಗಳು ಎಷ್ಟು ಸಿಹಿಯಾಗಿರುತ್ತವೆ. ದಿನ ಇಂಥದೇ ಹಣ್ಣುಗಳನ್ನು ತಿಂದಿರುವ ಮಂಗ ಇನ್ನೆಷ್ಟು ರುಚಿಯಾಗಿರಬಹುದು ಅಲ್ವೇನ್ರಿ ಎಂದಿತು. ಛೇ, ಹಾಗೆಲ್ಲ ಹೇಳಬೇಡ, ಅವನು ನನ್ನ ಗೆಳೆಯ ಎಂದಿತು ಮಂಗ. ದಿನವೂ ನಮಗೆ ಹಣ್ಣು ಕೊಟ್ಟು ನಮ್ಮ ಹಸಿವನ್ನು ನೀಗಿಸುತ್ತಿದ್ದಾನೆ. ಅವನ ಹೃದಯ ತುಂಬ ಒಳ್ಳೆಯದು ಎಂದಿತ್ತು ಮೊಸಳೆ. ಅದಕ್ಕೆ ಹೆಂಡತಿ, ಅದೇ ಅವನ ಹೃದಯ ತುಂಬ ಒಳ್ಳೆಯದು. ಅದು ಇನ್ನೂ ಎಷ್ಟು ಸಿಹಿಯಾಗಿರುತ್ತದೆ. ನನಗೆ ಅವನ ಹೃದಯ ತಿನ್ನುವ ಆಸೆಯಾಗಿದೆ. ನನಗೆ ಅದು ಬೇಕೇ ಬೇಕು. ಇಲ್ಲದಿದ್ದರೆ ನಾನು ನಿಮ್ಮ ಹತ್ತಿರ ಮಾತನಾಡುವುದಿಲ್ಲ ಎಂದು ಅಳುತ್ತಾ ಕುಳಿತಿತು. ಈಗ ಏನಪ್ಪ ಮಾಡೋದು? ಹೇಗಾದರೂ ಮಾಡಿ ಮಂಗನನ್ನು ಮನೆಯೊಳಗೆ ಕರೆದುಕೊಂಡು ಬರಬೇಕು ಎಂದುಕೊಳ್ಳುತ್ತಾ ಮೊಸಳೆ ಮಂಗ ಇದ್ದಲ್ಲಿಗೆ ಹೋಗಿ, ಮಂಗನ್ನ, ನಿನ್ನನ್ನು ನನ್ನ ಹೆಂಡತಿ ಊಟಕ್ಕೆ ಕರೆದಿದ್ದಾಳೆ. ಈ ದಿನ ನೀನು ನಮ್ಮ ಮನೆಗೆ ಬರಲೇಬೇಕು ಎಂದಿತು. ಮಂಗನಿಗೆ ತುಂಬ ಸಂತೋಷವಾಯಿತು. ಆಗಲಿ, ನಡಿ ಹೋಗೋಣ ಎನ್ನುತ್ತಾ ಮಂಗ ಮೊಸಳೆಯ ಬೆನ್ನೇರಿ ಕುಳಿತಿತು. ಹೀಗೆ ಸಾಗುವಾಗ ಮೊಸಳೆ ತುಂಬ ಬೇಸರವಾಯಿತು. ನನಗೆ ಉಣ್ಣಲು ಇಲ್ಲದ ಕಾಲದಲ್ಲಿ ಸಹಾಯ ಮಾಡಿದ ಮಂಗನನ್ನು ಇಂದು ನನ್ನ ಹೆಂಡತಿ ತಿಂದು ಬಿಡುತ್ತಾಳಲ್ಲ. ಏನಾದರೂ ಆಗಲಿ, ಇವನಿಗೆ ಇದ್ದದ್ದು ಇದ್ದ ಹಾಗೆ ಹೇಳೋಣ ಎಂದು ಹೇಗೋ ನದಿಯ ನಡುವಲ್ಲಿದ್ದೇವೆ. ಮಂಗನಿಗೆ ಇನ್ನು ದಡಕ್ಕೆ ಹೋಗುವುದು ಅಸಾಧ್ಯ ಎಂದುಕೊಂಡ ಮೊಸಳೆ, ಮಂಗ, ನಾನು ಈಗ ನಿನ್ನನ್ನು ನನ್ನ ಮನೆಗೆ ಕರೆದುಕೊಂಡು ಹೋಗುತ್ತಿರುವುದು ಏಕೆಂದರೆ ನನ್ನ ಹೆಂಡತಿ ನಿನ್ನ ಹೃದಯ ತಿನ್ನಬೇಕೆಂದು ಅವಳಿಗೆ ತುಂಬ ಆಸೆಯಾಗಿದೆ. ಅವಳು ಹಠ ಹಿಡಿದುಕೊಂಡು ಕುಳಿತಿದ್ದಾಳೆ. ದಯವಿಟ್ಟು ನನ್ನನ್ನು ಕ್ಷಮಿಸು ಎಂದು ಮಂಗನಿಗೆ ಹೇಳುತ್ತೆ. ಆಗ ಮಂಗ ತುಂಬ ಬುದ್ಧಿವಂತಿಕೆಯಿಂದ ವಿಚಾರ ಮಾಡಿ, ಓ ಹೌದಾ ಮೊಸಳೆ ರಾಜ, ನಾನು ನನ್ನ ಹೃದಯವನ್ನು ನಾನು ವಾಸವಾಗಿರುವ ಗಿಡದಲ್ಲೇ ಬಿಟ್ಟು ಬಂದಿದ್ದೇನೆ. ನಡೆ ಹೋಗೋಣ, ಅದನ್ನು ತೆಗೆದುಕೊಂಡು ಬರೋಣ. ನನ್ನ ಹೃದಯದಿಂದ ನಿನ್ನ ಹೆಂಡತಿಗೆ ಆನಂದವಾಗುತ್ತದೆ ಎಂದರೆ ನಾನು ನನ್ನ ಹೃದಯವನ್ನು ನಿನ್ನ ಹೆಂಡತಿಗೆ ಕೊಡಲು ಒಪ್ಪಿದ್ದೇನೆ ಎಂದು ಮೊಸಳೆಯನ್ನು ಕರೆದುಕೊಂಡು ನದಿಯ ದಡದಲ್ಲಿರುವ ಮರದ ಹತ್ತಿರ ಹೋಗುತ್ತೆ. ಮರವು ಹತ್ತಿರ ಬಂದ ತಕ್ಷಣವೇ ಮಂಗ ಚಂಗನೆ ಜಿಗಿದು ಮರದ ರೆಂಬೆಯನ್ನು ಏರಿ ಕುಳಿತು ಮೊಸಳೆಗೆ ಬೈಯುತ್ತೆ. ಎಲ್ಲವೋ ನೀಚ ಮೊಸಳೆ, ನಾನು ನಿನಗೆ ಹಸಿವಾದಾಗ ತಿನ್ನಲು ಹಣ್ಣನ್ನು ಕೊಟ್ಟಿದ್ದೇನೆ. ನಿನಗೆ ನಾನು ತುಂಬ ಸಹಾಯ ಮಾಡಿದ್ದೇನೆ. ಮೇಲೆ ನೀನು ನನ್ನ ಸ್ನೇಹವನ್ನು ಮರೆತು ಬಿಡು. ನಿನ್ನಂಥ ದುಷ್ಟ ಮೊಸಳೆಯೊಂದಿಗೆ ನಾನು ಸ್ನೇಹ ಮಾಡಲು ಬಯಸುವುದಿಲ್ಲ ಎಂದು ಮಂಗ ಮೊಸಳೆಯನ್ನು ಬೇದು ಕಳಿಸುತ್ತೆ. ಮೊಸಳೆ ಪಶ್ಚಾತ್ತಾಪ ಪಟ್ಟುಕೊಂಡು ನಿರಾಸೆಯಿಂದ ಹೆಂಡತಿಯ ಮನೆಗೆ ಮರಳುತ್ತೆ. ಸ್ನೇಹಿತರೆ, ಇದರ ಸಾರಾಂಶ ಏನಪ್ಪ ಅಂದರೆ, ನಾವು ಯಾವುದನ್ನು ಅತಿ ಆಸೆ ಮಾಡಿ ಪಡೆಯಬಾರದು. ನಮಗೆ ಎಷ್ಟು ಅದರ ಅವಶ್ಯಕತೆ ಇರುತ್ತದೋ
ಅಷ್ಟನ್ನು ನಾವು ಅದನ್ನು ಪಡೆಯಬೇಕು. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಕತೆ. ಇನ್ನೂ ಇಂಥ ಹೆಚ್ಚಿನ ಕಥೆಗಳಿಗಾಗಿ ನಮ್ಮ ಕಥಾ ಟಿವಿನ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಕೊನೆಯದಾಗಿ ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಮ್ಮ ಕಥಾ ಟಿವಿಗೆ ನಿಮ್ಮ ಒಂದು ಬೆಂಬಲ ಕೊಡಿ. ಧನ್ಯವಾದಗಳು.